ಇಂತಹ ಮಲ್ಲ ಯುದ್ಧಕ್ಕೆ ಹಾವೇರಿ ಜಿಲ್ಲೆ ಜನರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಗಂಗಾಜಲ ತುಂಗಾಜಲ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಗೆದ್ದವರಿಗೆ 1 ಕೆಜಿ ಬೆಳ್ಳಿಗದೆ, 2 ಲಕ್ಷ ರೂಪಾಯಿ ನಗದು ಸೇರಿದಂತೆ ಇತ್ಯಾದಿ ಬಹುಮಾನಗಳನ್ನು ಇಟ್ಟಿದ್ದಾರೆ. ಈ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಭಾರಿ ಸೆಣಸಾಟವೇ ನಡೆಯಿತು ಪೈಲ್ವಾನರ ಮಧ್ಯೆ. ಮಹಾರಾಷ್ಟ್ರ, ಸಾಂಗ್ಲಿ, ಕೊಲ್ಲಾಪುರ, ಹರಿಯಾಣ, ದಾವಣಗೆರೆ, ಧಾರವಾಡ ಈ ಎಲ್ಲ ಭಾಗದಿಂದ ಹಲವು ಜನ ಕುಸ್ತಿ ಪೈಲ್ವಾನರು ಆಗಮಿಸಿದ್ರು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿ ಏರ್ಪಡಾಗಿರುವಂಥದ್ದು. ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಇವತ್ತು ಕುಸ್ತಿಗೆ ಅಖಾಡಕ್ಕೆ ಪೈಲ್ವಾನರು ಬಂದಿರುವಂಥದ್ದು. ಸದ್ಯ ನಾನಿವತ್ತು ರಾಣೆಬೆನ್ನೂರು ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿದಂಥ ಕುಸ್ತಿ ಅಖಾಡದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೋಡ್ತಾ ಇರ್ಬೋದು, ನಾನಾ ಜಿಲ್ಲೆ ಅಂದರೆ ನಾನಾ ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಾಜ್ಯ ಅಷ್ಟೇ ಅಲ್ಲದೆ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಅಂದರೆ ಪೈಲ್ವಾನರು ಕೂಡ ಇವತ್ತು ಕಸರತ್ತನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಜಾತ್ರಾ ಮಹೋತ್ಸವ ಪರವಾಗಿ ಬಂದಂಥ ಜಾತ್ರೆಗೆ ಇವತ್ತು ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಈ ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಜಗಜಟ್ಟಿಗಳಂದರೆ ಗಾಮ ಗೊಂಗಗಳು ಆಡದಂತಹ ನಾಡು ರಾಣೆಬೆನ್ನೂರು, ಕುಸ್ತಿ ಕಲಿಗಳ ತವರೂರು ಅಂತೆಲ್ಲ ಹೆಸರನ್ನು ಮಾಡಿದಂಥ ಊರಿದಾಗಿದ್ದರಿಂದ ಇಲ್ಲಿ ಇವತ್ತು ವಿಶೇಷವಾಗಿ ಕುಸ್ತಿ ಪಂದ್ಯವನ್ನು ಆಡಲಿಕ್ಕೆ ಮುಂದಾಗ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಕುಸ್ತಿ ಅಖಾಡದ ಇವತ್ತು ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಅಂದರೆ ಉತ್ತರ ಕರ್ನಾಟಕದ ತಾಲೂಕು ಹೆಬ್ಬಾಗಿಲು ಅಂದರೆ ಸಾಕು, ಅದು ಹಾವೇರಿ, ಅದರಲ್ಲೂ ಕೂಡ ರಾಣೆಬೆನ್ನೂರು. ಈ ರಾಣೆಬೆನ್ನೂರಲ್ಲಿ ಗಾಮ ಗುಂಗಗಳು ಕೂಡ ಸೆಣಸಾಡಿದ್ರು ಅಂತ ಹೇಳ್ಬೋದು. ಅವರ ಸೆಣಸಾಟದ ಮುಖಾಂತರ ಕುಸ್ತಿ ಕಲಿಗಳ ಬೀಡೆ ಅಂತ ರಾಣೆಬೆನ್ನೂರು ಹೆಸರುವಾಸಿಯಾಗಿರುವಂಥದ್ದು. ದೃಶ್ಯ ನೋಡ್ತಿರೋಕೆ ಸಾವಿರಾರು ಜನರು ಇವತ್ತು ಈ ಒಂದು ಕುಸ್ತಿಯನ್ನು ನೋಡಿ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕುಸ್ತಿಯನ್ನು ಆಟ ಆಡಲಿಕ್ಕೆ ರಾಣೆಬೆನ್ನೂರಿನ ಬೀರೇಶ್ವರ ಗಡಿಮನೆಯ ಪೈಲ್ವಾನರು ಸಿದ್ಧಪಡಿಸಿದ ಅಂತ ಹೇಳ್ಬೋದು. ಈ ಒಂದು ಪೈಲ್ವಾನರು ಪ್ರಮುಖವಾಗಿ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇವತ್ತು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ. ಇಂತಹ ಮಲ್ಲ ಯುದ್ಧಕ್ಕೆ ಹಾವೇರಿ ಜಿಲ್ಲೆ ಜನರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಗಂಗಾಜಲ ತುಂಗಾಜಲ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಗೆದ್ದವರಿಗೆ 1 ಕೆಜಿ ಬೆಳ್ಳಿಗದೆ, 2 ಲಕ್ಷ ರೂಪಾಯಿ ನಗದು ಸೇರಿದಂತೆ ಇತ್ಯಾದಿ ಬಹುಮಾನಗಳನ್ನು ಇಟ್ಟಿದ್ದಾರೆ. ಈ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಭಾರಿ ಸೆಣಸಾಟವೇ ನಡೆಯಿತು ಪೈಲ್ವಾನರ ಮಧ್ಯೆ. ಮಹಾರಾಷ್ಟ್ರ, ಸಾಂಗ್ಲಿ, ಕೊಲ್ಲಾಪುರ, ಹರಿಯಾಣ, ದಾವಣಗೆರೆ, ಧಾರವಾಡ ಈ ಎಲ್ಲ ಭಾಗದಿಂದ ಹಲವು ಜನ ಕುಸ್ತಿ ಪೈಲ್ವಾನರು ಆಗಮಿಸಿದ್ರು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿ ಏರ್ಪಡಾಗಿರುವಂಥದ್ದು. ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಇವತ್ತು ಕುಸ್ತಿಗೆ ಅಖಾಡಕ್ಕೆ ಪೈಲ್ವಾನರು ಬಂದಿರುವಂಥದ್ದು. ಸದ್ಯ ನಾನಿವತ್ತು ರಾಣೆಬೆನ್ನೂರು ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿದಂಥ ಕುಸ್ತಿ ಅಖಾಡದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೋಡ್ತಾ ಇರ್ಬೋದು, ನಾನಾ ಜಿಲ್ಲೆ ಅಂದರೆ ನಾನಾ ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಾಜ್ಯ ಅಷ್ಟೇ ಅಲ್ಲದೆ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಅಂದರೆ ಪೈಲ್ವಾನರು ಕೂಡ ಇವತ್ತು ಕಸರತ್ತನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಜಾತ್ರಾ ಮಹೋತ್ಸವ ಪರವಾಗಿ ಬಂದಂಥ ಜಾತ್ರೆಗೆ ಇವತ್ತು ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಈ ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಜಗಜಟ್ಟಿಗಳಂದರೆ ಗಾಮ ಗೊಂಗಗಳು ಆಡದಂತಹ ನಾಡು ರಾಣೆಬೆನ್ನೂರು, ಕುಸ್ತಿ ಕಲಿಗಳ ತವರೂರು ಅಂತೆಲ್ಲ ಹೆಸರನ್ನು ಮಾಡಿದಂಥ ಊರಿದಾಗಿದ್ದರಿಂದ ಇಲ್ಲಿ ಇವತ್ತು ವಿಶೇಷವಾಗಿ ಕುಸ್ತಿ ಪಂದ್ಯವನ್ನು ಆಡಲಿಕ್ಕೆ ಮುಂದಾಗ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಕುಸ್ತಿ ಅಖಾಡದ ಇವತ್ತು ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಅಂದರೆ ಉತ್ತರ ಕರ್ನಾಟಕದ ತಾಲೂಕು ಹೆಬ್ಬಾಗಿಲು ಅಂದರೆ ಸಾಕು, ಅದು ಹಾವೇರಿ, ಅದರಲ್ಲೂ ಕೂಡ ರಾಣೆಬೆನ್ನೂರು. ಈ ರಾಣೆಬೆನ್ನೂರಲ್ಲಿ ಗಾಮ ಗುಂಗಗಳು ಕೂಡ ಸೆಣಸಾಡಿದ್ರು ಅಂತ ಹೇಳ್ಬೋದು. ಅವರ ಸೆಣಸಾಟದ ಮುಖಾಂತರ ಕುಸ್ತಿ ಕಲಿಗಳ ಬೀಡೆ ಅಂತ ರಾಣೆಬೆನ್ನೂರು ಹೆಸರುವಾಸಿಯಾಗಿರುವಂಥದ್ದು. ದೃಶ್ಯ ನೋಡ್ತಿರೋಕೆ ಸಾವಿರಾರು ಜನರು ಇವತ್ತು ಈ ಒಂದು ಕುಸ್ತಿಯನ್ನು ನೋಡಿ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕುಸ್ತಿಯನ್ನು ಆಟ ಆಡಲಿಕ್ಕೆ ರಾಣೆಬೆನ್ನೂರಿನ ಬೀರೇಶ್ವರ ಗಡಿಮನೆಯ ಪೈಲ್ವಾನರು ಸಿದ್ಧಪಡಿಸಿದ ಅಂತ ಹೇಳ್ಬೋದು. ಈ ಒಂದು ಪೈಲ್ವಾನರು ಪ್ರಮುಖವಾಗಿ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇವತ್ತು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ. ಇಂತಹ ಮಲ್ಲ ಯುದ್ಧಕ್ಕೆ ಹಾವೇರಿ ಜಿಲ್ಲೆ ಜನರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಗಂಗಾಜಲ ತುಂಗಾಜಲ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಗೆದ್ದವರಿಗೆ 1 ಕೆಜಿ ಬೆಳ್ಳಿಗದೆ, 2 ಲಕ್ಷ ರೂಪಾಯಿ ನಗದು ಸೇರಿದಂತೆ ಇತ್ಯಾದಿ ಬಹುಮಾನಗಳನ್ನು ಇಟ್ಟಿದ್ದಾರೆ.
ಈ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಭಾರಿ ಸೆಣಸಾಟವೇ ನಡೀತು ಪೈಲ್ವಾನರ ಮಧ್ಯೆ. ಮಹಾರಾಷ್ಟ್ರ, ಸಾಂಗ್ಲಿ, ಕೊಲ್ಲಾಪುರ, ಹರಿಯಾಣ, ದಾವಣಗೆರೆ, ಧರವ ಈ ಎಲ್ಲ ಭಾಗದಿಂದ ಹಲವು ಜನ ಕುಸ್ತಿ ಪೈಲ್ವಾನರು ಆಗಮಿಸಿದ್ರು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿ ಏರ್ಪಡಾಗಿರುವಂಥದ್ದು. ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಇವತ್ತು ಕುಸ್ತಿಗೆ ಅಖಾಡಕ್ಕೆ ಪೈಲ್ವಾನರು ಬಂದಿರುವಂಥದ್ದು. ಸದ್ಯ ನಾನಿವತ್ತು ರಾಣೆಬೆನ್ನೂರ ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದಂಥ ಕುಸ್ತಿ ಅಖಾಡದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೃಶ್ಯ ನೋಡ್ತಾ ಇರ್ಬೋದು, ನಾನಾ ಜಿಲ್ಲೆ ಅಂದರೆ ನಾನಾ ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರುವ ಹಾಗೆ ರಾಜ್ಯ ಅಷ್ಟೇ ಅಲ್ಲದೆ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಅಂದರೆ ಪೈಲ್ವಾನರು ಕೂಡ ಇವತ್ತು ಕಸರತ್ತನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಜಾತ್ರಾ ಮಹೋತ್ಸವ ಪರವಾಗಿ ಬಂದಂಥ ಜಾತ್ರೆಗೆ ಇವತ್ತು ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಈ ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಜಗಜಟ್ಟಿಗಳಂದರೆ ಗಾಮ ಗೊಂಗಗಳ ಆಡದಂತಹ ನಾಡು ರಾಣೆಬೆನ್ನೂರು, ಕುಸ್ತಿ ಕಲಿಗಳ ತವರೂರು ಅಂತೆಲ್ಲ ಹೆಸರನ್ನು ಮಾಡಿದಂಥ ಊರಿದಾಗಿದ್ದರಿಂದ ಇಲ್ಲಿ ಇವತ್ತು ವಿಶೇಷವಾಗಿ ಕುಸ್ತಿ ಪಂದ್ಯವನ್ನು ಆಡಲಿಕ್ಕೆ ಮುಂದಾಗ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಕುಸ್ತಿ ಅಖಾಡದ ಇವತ್ತು ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಅಂದರೆ ಉತ್ತರ ಕರ್ನಾಟಕದ ತಾಲೂಕು ಹೆಬ್ಬಾಗಿಲು ಅಂದರೆ ಸಾಕು, ಅದು ಹಾವೇರಿ, ಅದರಲ್ಲೂ ಕೂಡ ರಾಣೆಬೆನ್ನೂರು. ಈ ರಾಣೆಬೆನ್ನೂರಲ್ಲಿ ಗಾಮ ಗುಂಗಗಳು ಕೂಡ ಸೆಣಸಾಡಿದ್ರು ಅಂತ ಹೇಳ್ಬೋದು. ಅವರ ಸೆಣಸಾಟದ ಮುಖಾಂತರ ಕುಸ್ತಿ ಕಲಿಗಳ ಬೀಡೆ ಅಂತ ರಾಣೆಬೆನ್ನೂರು ಹೆಸರುವಾಸಿಯಾಗಿರುವಂಥದ್ದು. ದೃಶ್ಯ ನೋಡ್ತಿರೋಕೆ ಸಾವಿರಾರು ಜನರು ಇವತ್ತು ಈ ಒಂದು ಕುಸ್ತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕುಸ್ತಿಯನ್ನು ಆಟ ಆಡಲಿಕ್ಕೆ ರಾಣೆಬೆನ್ನೂರಿನ ಬೀರೇಶ್ವರ ಗಡಿಮನೆಯ ಪೈಲ್ವಾನರು ಸಿದ್ಧಪಡಿಸಿದ ಅಂತ ಹೇಳ್ಬೋದು. ಈ ಒಂದು ಪೈಲ್ವಾನರು ಪ್ರಮುಖವಾಗಿ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇವತ್ತು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ. ಮಲ್ಲ ಯುದ್ಧಕ್ಕೆ ಹಾವೇರಿ ಜಿಲ್ಲೆ ಜನರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಗಂಗಾಜಲ, ತುಂಗಾಜಲ, ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಗೆದ್ದವರಿಗೆ 1 kg ಬೆಳ್ಳಿಗದೆ, 2 ಲಕ್ಷ ರೂಪಾಯಿ ನಗದು ಸೇರಿದಂತೆ ಇತ್ಯಾದಿ ಬಹುಮಾನಗಳನ್ನು ಇಟ್ಟಿದ್ದಾರೆ. ಈ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಭಾರಿ ಸೆಣಸಾಟವೇ ನಡೀತು ಪೈಲ್ವಾನರ ಮಧ್ಯೆ. ಮಹಾರಾಷ್ಟ್ರ, ಸಾಂಗ್ಲಿ, ಕೊಲ್ಲಾಪುರ, ಹರಿಯಾಣ, ದಾವಣಗೆರೆ, ಧರವ ಈ ಎಲ್ಲ ಭಾಗದಿಂದ ಹಲವು ಜನ ಕುಸ್ತಿ ಪೈಲ್ವಾನರು ಆಗಮಿಸಿದ್ರು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿ ಏರ್ಪಡಾಗಿರುವಂಥದ್ದು. ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಇವತ್ತು ಕುಸ್ತಿಗೆ ಅಖಾಡಕ್ಕೆ ಪೈಲ್ವಾನರು ಬಂದಿರುವಂಥದ್ದು. ಸದ್ಯ ನಾನಿವತ್ತು ರಾಣೆಬೆನ್ನೂರ ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದಂಥ ಕುಸ್ತಿ ಅಖಾಡದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೃಶ್ಯ ನೋಡ್ತಾ ಇರ್ಬೋದು, ನಾನಾ ಜಿಲ್ಲೆ ಅಂದರೆ ನಾನಾ ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರುವ ಹಾಗೆ ರಾಜ್ಯ ಅಷ್ಟೇ ಅಲ್ಲದೆ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಅಂದರೆ ಪೈಲ್ವಾನರು ಕೂಡ ಇವತ್ತು ಕಸರತ್ತನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಜಾತ್ರಾ ಮಹೋತ್ಸವ ಪರವಾಗಿ ಬಂದಂಥ ಜಾತ್ರೆಗೆ ಇವತ್ತು ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಈ ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಜಗಜಟ್ಟಿಗಳಂದರೆ ಗಾಮ ಗೊಂಗಗಳ ಆಡದಂತಹ ನಾಡು ರಾಣೆಬೆನ್ನೂರು, ಕುಸ್ತಿ ಕಲಿಗಳ ತವರೂರು ಅಂತೆಲ್ಲ ಹೆಸರನ್ನು ಮಾಡಿದಂಥ ಊರಿದಾಗಿದ್ದರಿಂದ ಇಲ್ಲಿ ಇವತ್ತು ವಿಶೇಷವಾಗಿ ಕುಸ್ತಿ ಪಂದ್ಯವನ್ನು ಆಡಲಿಕ್ಕೆ ಮುಂದಾಗ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾವಿರಾರು ಜನರು ಕೂಡ ಕುಸ್ತಿ ಅಖಾಡದ ಇವತ್ತು ಕುಸ್ತಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಅಂದರೆ ಉತ್ತರ ಕರ್ನಾಟಕದ ತಾಲೂಕು ಹೆಬ್ಬಾಗಿಲು ಅಂದರೆ ಸಾಕು, ಅದು ಹಾವೇರಿ, ಅದರಲ್ಲೂ ಕೂಡ ರಾಣೆಬೆನ್ನೂರು. ಈ ರಾಣೆಬೆನ್ನೂರಲ್ಲಿ ಗಾಮ ಗುಂಗಗಳು ಕೂಡ ಸೆಣಸಾಡಿದ್ರು ಅಂತ ಹೇಳ್ಬೋದು. ಅವರ ಸೆಣಸಾಟದ ಮುಖಾಂತರ ಕುಸ್ತಿ ಕಲಿಗಳ ಬೀಡೆ ಅಂತ ರಾಣೆಬೆನ್ನೂರು ಹೆಸರುವಾಸಿಯಾಗಿರುವಂಥದ್ದು. ದೃಶ್ಯ ನೋಡ್ತಿರೋಕೆ ಸಾವಿರಾರು ಜನರು ಇವತ್ತು ಈ ಒಂದು ಕುಸ್ತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕುಸ್ತಿಯನ್ನು ಆಟ ಆಡಲಿಕ್ಕೆ ರಾಣೆಬೆನ್ನೂರಿನ ಬೀರೇಶ್ವರ ಗಡಿಮನೆಯ ಪೈಲ್ವಾನರು ಸಿದ್ಧಪಡಿಸಿದ ಅಂತ ಹೇಳ್ಬೋದು. ಈ ಒಂದು ಪೈಲ್ವಾನರು ಪ್ರಮುಖವಾಗಿ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇವತ್ತು ಸೆಣಸಾಡಲಿಕ್ಕೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ.